ಬಾಗಲಕೋಟೆಯ ಲೋಕಸಭಾ ಮತಕ್ಷೇತ್ರದಲ್ಲಿ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಪ್ರಚಾರದ ಭರಾಟೆ ತೀವ್ರಗೊಂಡಿದೆ. ಬಿಜೆಪಿ ಪಕ್ಷದ ಶಾಸಕರಾಗಿರುವಂಥ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ PH ಪೂಜಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಸಹ ಪ್ರತಿನಿತ್ಯ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಸಂಚಾರ ಮಾಡಿ ಬಿಜೆಪಿ ಪಕ್ಷದ ಪರವಾಗಿ ಅಭ್ಯರ್ಥಿ PC ಗದ್ದಿಗೌಡ ಅವರ ಪರವಾಗಿ ಪ್ರಚಾರ ಮಾಡುತ್ತಿದ್ದಾರೆ. ಬನ್ನಿ, ಈಗ ಅವರು ನಮ್ಮೊಂದಿದ್ದಾರೆ. ಅವರು ಪ್ರಚಾರ ಯಾವ ರೀತಿ ಇದೆ ಮತ್ತು ಈ ಬಾರಿ ಲೋಕಸಭಾ ಮತಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ಗೆಲುವಿನ ವಿಶ್ವಾಸ ಯಾವ ರೀತಿ ಹೊಂದಿದ್ದಾರೆ ಎಂದು ಕೇಳೋಣ. ಸರ್ ನಮಸ್ಕಾರ. ಈ ಬಾರಿ ಬಿಜೆಪಿ ಪಕ್ಷದ ಪ್ರಚಾರ ಯಾವ ರೀತಿ ಇದೆ? ಬಿಜೆಪಿ ಪಕ್ಷ ಗೆಲ್ಲುವಂಥ ವಿಶ್ವಾಸ ಹೇಗಿದೆ ನಿಮ್ಮಲ್ಲಿ? ನಾವು ಬೆಳಗ್ಗೆ ಸಾಯಂಕಾಲ ಪಾದಯಾತ್ರೆ ಮಾಡುವಂಥದ್ದು, ಆಮೇಲೆ ಈ ಪ್ರಮುಖರು ಅವರೆಲ್ಲ ಮಧ್ಯಾಹ್ನ ಸಮಯದಲ್ಲಿ ಭೇಟಿಯಾಗುವಂಥದ್ದು. ಒಟ್ಟಾರೆ ಈ ವಿಜಯಪುರ ಅಂತೂ ಬಾಗಲಕೋಟೆಯಲ್ಲಿ ಅಲ್ಲಿ ನಾನು ಸುತ್ತಾಡಿದ್ದೀನಿ. ಚಿಕ್ಕೋಡಿ ಇನ್ಚಾರ್ಜ್ ಇದ್ದ ಕಾರಣಕ್ಕೆ ಏರಿಯಾಗಳು ವಿಶೇಷವಾದಂಥ ಎಲ್ಲೆಲ್ಲಿ ಅವಶ್ಯಕತೆ ನಂದು ಅನಿಸಿದೇನೋ ಅಲ್ಲಿ ನಾನು ಸುತ್ತಾಡಿದಾಗ ಜನರ ಮನಸ್ಸಲ್ಲಿ ಮತ್ತೊಮ್ಮೆ ಮೋದಿ ಬರಬೇಕು ಅನ್ನುವಂಥ ಸ್ಪಷ್ಟತೆ ಇದೆ. 100ಕ್ಕೆ 100 ಗದ್ದಿಗೌಡರು ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಲೀಡದಿಂದ ಬರ್ತಾರೆ. ಜಿಗಜಿಣಿಯವರು ಅಷ್ಟೇ ಲೀಡದಿಂದ ಹೆಚ್ಚಿಗೆಯಿಂದ ಬರ್ತಾರೆ ಅನ್ನುವಂಥದ್ದು ನಾನು ಕಂಡುಕೊಂಡಂಥ ವಾಸ್ತವಿಕ ಸ್ಥಿತಿ ಇವತ್ತಿನವರೆಗೆ. ಏಕೆಂದರೆ ನರೇಂದ್ರ ಮೋದಿಜಿಯವರು ಮಾಡಿದಂಥ ಕಾರ್ಯಕ್ರಮಗಳ ಬಗ್ಗೆ ಜನ ಮೆಚ್ಚುಗೆ ಸೂಚಿಸ್ತಾ ಇದ್ದಾರೆ. ಒಬ್ಬ ವಿಶ್ವನಾಯಕನಾಗಿ ರಾಮ ಮಂದಿರ ಸಬ್ಜೆಕ್ಟ್ ಅನ್ನುವಂಥದ್ದು ಕೆಲವೊಬ್ಬರು ಮಾತಾಡ್ತಾರೆ. ಹೋದಲ್ಲಿ ರಾಮ ಮಂದಿರ ಒಂದು ಭವ್ಯ ಮಂದಿರ ಕಟ್ಟಿಕೊಟ್ಟಿದ್ದಾರೆ ಮೋದಿಜಿಯವರು, ಯಾವುದೂ ಗಲಾಟೆ ಇರಲಾರ್ದಂತಾಗ ನಾವು ಅವ್ರನ್ನ ಈ ಸಾರಿ ಮತ್ತೊಮ್ಮೆ ಆರಿಸಿಕೊಳ್ಳಿಸುವಂಥದ್ದು. ನರೇಂದ್ರ ಮೋದಿಯವರ ಮುಖಾಂತರ ಇನ್ನೂ ಅನೇಕ ದೈವಿ ಸೆಂಟ್ರ್ಗಳು ಅಂತ ಏನವನ್ನ ನಮ್ಮ ದೇಶದ ಅಸ್ಮಿತೆ ಅಂತ ಅನ್ಬೋದು, ಆರಾಧನಾ ಕೇಂದ್ರ ಅಂತ ಅನ್ಬೋದು, ಕೃಷ್ಣಂದಿರ್ಬೋದು, ವಿಶ್ವನಾಥಂದಿರ್ಬೋದು, ಇನ್ನೂ 10 ಹಲವಾರು ಅದಾವ. ಅವೆಲ್ಲವೂ ಕೂಡ ಮುಕ್ತಿ ನೀಡಿ ಅಭಿವೃದ್ಧಿಪಡಿಸಿ ನಮ್ಮೆಲ್ಲರ ಭಾವನೆಗಳಿಗೆ ಏನೇನು ಇಲ್ಲಿವರೆಗೆ ತೊಂದರೆ ಮಾಡಿದ್ದರು ಒಂದು ವ್ಯವಸ್ಥೆಯಲ್ಲಿ ಅದೆಲ್ಲರೂ ಮಾಸುವಂಥ ಕೆಲಸ ನರೇಂದ್ರ ಮೋದಿಯವರು ಬರುವಂಥ ಅವಧಿಯಲ್ಲಿ ಮಾಡ್ತಾರೆ ಅನ್ನುವಂಥ ವಿಷಯ. ಕಳೆದ 4 ಅವಧಿಯಲ್ಲಿ PC ಗದ್ದಿಗೌಡರು ಇಲ್ಲೇ ಸಂಸದರಾಗಿದ್ದಾರೆ. ಆದರೆ ಇದುವರೆಗೂ ಯಾವುದೇ ಕೆಲಸ ಆಗಿಲ್ಲ ಅಂತ ಕಾಂಗ್ರೆಸ್ ಅವರು ಒಂದು ಆರೋಪ ಮಾಡ್ತಾರೆ. ಇದು ಅವರು ಚುನಾವಣೆ ಪ್ರಚಾರದಲ್ಲಿ ಹೇಳ್ತಾ ಇದ್ದಾರೆ. ಈ ಮೂಲಕ ಒಂದು ಮತಗಳನ್ನು ಸೆಳೆಯುವಂತರ ಮಾಡ್ತಿದ್ದಾನೆ. ಅದಕ್ಕೆ ನೀವೇನು ಹೇಳ್ತೀರಂತ? ಅವ್ರು ಹೇಳ್ತಾ ಇರೋದು ಹಸಿ ಸುಳ್ಳು. ಗದ್ದಿಗೌಡರಷ್ಟು ಕೆಲಸ ಮಾಡಿದವರು ನಾವು ಟೋಟಲಿ ಲೋಕಸಭಾ ಏನು ಸದಸ್ಯರು ನಾವು ಕೌಂಟ್ ಮಾಡಿದಾಗ ಅವರು ಮಾಡಿದಂಥ ಕಾರ್ಯ ಚಟುವಟಿಕೆಗಳು ರೂಟ್ ಲೆವೆಲ್ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಂತ್ಯೋದಯದ ಸಹಕಾರಿ ಆದಂಥ ಕಾರ್ಯಕ್ರಮ ಜೋಡಿಸಿದ್ದಾರೆ ಅವರು. ಆಯುಷ್ಮಾನ್ ಭಾರತ ಇವತ್ತಿಗೂ ಕೂಡ ಆಯುಷ್ಮಾನ್ ಭಾರತದ ಲೆಕ್ಕಪ್ಪ ಅಂದ್ರೆ ಸುಮಾರು 100% ಅವರೆಲ್ಲರದು ಮಾಡಿದ್ದಾರೆ. ಯಾರ್ಯಾರು ಬಂದೆ ಅವ್ರ ಜನ್ಧನ್ ಖಾತೆ ಮುಖಾಂತರ 100% ಮಹಿಳೆಯರ ಖಾತೆಗಳು ಆಗಿಬಿಟ್ಟವೆ ಈಗಾಗಲೇ. 3ನೇದು ಜಲಜೀವನ್ ಮಿಷನ್ ಅಡಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿಯೇ 2,29,000ಕ್ಕಿಂತ ಹೆಚ್ಚಿನ ಕನೆಕ್ಷನ್ಸ್ ಆಗಿದಾವೆ. ಅನೇಕ ಏನು ಏನು ಆ ಕ್ಷೇತ್ರದ ಅಲ್ಲೆಲ್ಲೆಲ್ಲ ತೊಂದರೆ ಇದಾವೆ, ಅವ್ನು ಸರಿಪಡಿಸುವಂಥದ್ದು ಕೆಲಸ ಇವತ್ತು ನಡೆದಿದೆ. ಜನೌಷಧಿ ಕೇಂದ್ರ ಇದ್ದಿದ್ದರು, ಬಡವರ ಪಾಲಿನ ದೇವರು ಅಂತ ಮೋದಿಯವರು ಬಂದರು. ಸಿಕ್ಕಾಪಟ್ಟಿ ಇವತ್ತಿನ ತುಟ್ಟಿ ದಿನದಲ್ಲಿ ಔಷಧಿಗಳು ತೆಗೆಯುವಂಥದ್ದು ಒಬ್ಬ ವ್ಯಕ್ತಿ ದುಡ್ಡು ತಂದು ಅದರಲ್ಲಿ ಹಾಕಬೇಕು ಅನ್ನುವಂಥ ಪರಿಸ್ಥಿತಿ ಇತ್ತು. ಜನೌಷಧಿ ಕೇಂದ್ರ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ 35 ತೆಗೆದಿದ್ದಾರೆ. ಗದ್ದಿಗೌಡರ ಮುಖಾಂತರ ಆದಂಥದ್ದು ಅವರು ಹೋರಾಟದ ಪ್ರತಿಫಲ ಅನ್ಬೋದು. ಸ್ವಚ್ಛ ಭಾರತ 2 ಲಕ್ಷ ಶೌಚಾಲಯ ಕಟ್ಟಿದಂಥದ್ದು. ಕಿಸಾನ್ ಸನ್ಮಾನ ನಿಧಿ ಅಂತೂ ಹೇಳೋದೇ ಬೇಡ, ಇದು ರಿಜಿಸ್ಟ್ರೇಷನ್ ಆಗಿದೆ. 2,29,000 ಜನ ಕಿಸಾನ್ ಸನ್ಮಾನ ನಿಧಿ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದಾರೆ. ಅವರೆಲ್ಲರೂ ಸುಖ ಸಮಾನ ಇರ್ತಾರೆ. ಯಾವುದೇ ರೈತನ ಕೇಳಿದರೂ ಕೂಡ ನಿಶ್ಚಿತವಾಗಿ ಈ ಸಾರಿ ನಾವು ನರೇಂದ್ರ ಮೋದಿಜಿಯವರ ನಾವು ಮತ ಹಾಕ್ತೀವಿ, ನಮ್ಮ ಗದ್ದಿಗೌಡರನ್ನ ಗೆಲ್ಲಿಸ್ತೀವಿ ಅನ್ನೋಂಥ ಸ್ಪಷ್ಟವಾದಂಥ ಭರವಸೆ ಅವರು ಕೊಟ್ಟಿದ್ದಾರೆ. ಈ ಚುನಾವಣೆಯಲ್ಲಿ ನೀವು ಏನು ಗದ್ದಿಗೌಡರು ಸ್ಪರ್ಧೆ ಮಾಡೋರ್ಕಿಂತ ಈ ಮೋದಿಯವರು ಸ್ಪರ್ಧೆ ಮಾಡಿದ್ರಂತ ಮೋದಿಯವರ ಪ್ರಚಾರ ಹೆಚ್ಚು ಮಾಡ್ತಿದ್ರಂತ ಒಂದು ಆರೋಪ ಇದೆ. ಅದು ನೈಜವಾದಂಥ ಸ್ಥಿತಿ. ಸರ್ಕಾರ ಯಾವ್ದು ಬರಬೇಕು ಅನ್ನೋಂಥ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಆ ತೀರ್ಮಾನಕ್ಕೆ ಸರಿಸಮಾನವಾಗಿ ಅನುಕೂಲ ಆಗುವಂಥ ದಿಶೆಯಲ್ಲಿ ನಾವು ಮತ ಕೇಳ್ತಾ ಇದ್ದೀವಿ. ಗದ್ದಿಗೌಡರು ಏನೂ ಮಾಡಿಲ್ಲ ಅನ್ನುವಂಥದ್ದು ಹಸಿ ಸುಳ್ಳು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹಾದು ಹೋಗುವಂಥ ಆ ಕಡೆ ಈ ಜಡರಾಮಕುಂಟಿ ಇರ್ಬೋದು, ಮುಗಳೊಳ್ಳೆ ಇರ್ಬೋದು, ಬಾಗಲಕೋಟೆ ರೈಲ್ವೆ ನಿಲ್ದಾಣ ಇರ್ಬೋದು, ಗುಳೇದಗುಡ್ಡದ ರೈಲ್ವೆ ನಿಲ್ದಾಣ ಇರ್ಬೋದು, ಬದಾಮಿ ಇರ್ಬೋದು, ಈ ರೀತಿಯ ಒಂದು 6-7 ರೈಲ್ವೆ ನಿಲ್ದಾಣಗಳ ವಿಶ್ವದರ್ಜೆಯ ಅವಕಾಶಗಳನ್ನು ಮಾಡುವಂಥದ್ದು, ವಿಶ್ವದರ್ಜೆಯ ಸ್ಥಾನಕ್ಕೆ ಹೊಂದುವಂಥ ಅಭಿವೃದ್ಧಿ ಕೆಲಸಗಳು ಆ ರೈಲ್ವೆ ನಿಲ್ದಾಣ ಮಾಡಿದಂಥದ್ದು. ರೈಲ್ವೆ ಇಲಾಖೆಯಲ್ಲಿ ಕೂಡ ಅನೇಕ ರೈಲ್ವೆ ಅವ್ರ ಜೊತೆಗೆ ಮಾತಾಡಿ ಅನೇಕ ರೈಲುಗಳನ್ನು ಕೂಡ ನಮ್ಮ ಬಾಗಲಕೋಟೆ, ವಿಜಯಪುರ, ಬಾಂಬೆ ಅವರಿಗೆ ಇವತ್ತು ಬಿಡಿಸಿದ್ದಾರೆ. ಇದು ಅವ್ರ ಸಾಧನೆ. ಮತ್ತು ಇನ್ಯಾರ ಹೇಳ್ಕೊಂಡ್ರು ಅದು ಕೃತಿ ಚೋರು ಅಂತಾರಲ್ಲ, ಆ ಥರ ಆಗುವಂಥದ್ದು ನಿಶ್ಚಿತವಾಗಿ ಅವರು ಕೆಲಸ ಮಾಡಿದ್ದಾರೆ. ಈ ಬಾರಿ ಏನು ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ ಯೋಜನೆಗಳು ಅಂದರೆ ನಮ್ಮ ಏನು ಲೋಕಸಭಾ ಮತಕ್ಷೇತ್ರದ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ.
ಅದರಿಂದ ಈ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ ಯೋಜನೆಗಳ ಪರಿಣಾಮ ಆಗಬಹುದೇನಂತ? ಯಾವುದೇ ರೀತಿ ಆ ಗ್ಯಾರಂಟಿಗಳ ಪರಿಣಾಮ ಈ ಸಾರಿ ಅಂತೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಗ್ಯಾರಂಟಿಗಳು ಉಪಯೋಗ ಪಡೆದಂಥ ಜನ ಒಬ್ಬರಿಗೆ ಉಪಯೋಗ ಆಗಿರ್ತಾರೆ, ಇನ್ನು 9 ಜನಕ್ಕೆ ಅದರಿಂದ ಹಾನಿ ಆದಂಥ ಸ್ಥಿತಿನ ಎಲ್ಲ ಕಡೆ ಮಾತಾಡ್ತಾ ಇರ್ತಾರೆ. ಇಲ್ರಿ, ಆ ಗ್ಯಾರಂಟಿ ನಮ್ಮ ಮೇಲೆ ಏನೂ ಪ್ರಭಾವ ಇಲ್ಲ. ಮೋದಿ ಅಂತ ಒಬ್ಬ ವಿಶ್ವನಾಯಕ ಮತ್ತೊಮ್ಮೆ ಈ ದೇಶದ ಚುಕ್ಕಾಣಿ ಹಿಡಿದ್ರಪ್ಪ ಅಂತಾರೆ. ನಮ್ಮ ದೇಶದ ರೈತ ಉದ್ಧಾರ ಆಗ್ತಾನೆ, ನಮ್ಮ ದೇಶದ ಮಹಿಳೆಯರು ಉದ್ಧಾರ ಆಗ್ತಾರೆ, ನಮ್ಮ ದೇಶದ ಯುವಕರಿಗಂತೂ ಬದುಕುವಂಥ ಆಸರೆ ಕಲ್ಪಿಸಿಕೊಡ್ತಾರೆ, ಅನುಕೂಲತೆಯನ್ನು ಕಲ್ಪಿಸಿಕೊಡ್ತಾರೆ. ಬೇರೆ ಬೇರೆ ಯೋಜನೆಗಳ ಮುಖಾಂತರ ಅದನ್ನು ಜನ ಒಪ್ಕೊಂಡಿದ್ದಾರೆ. ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಕೂಡ ಅಭಿವೃದ್ಧಿಪಡಿಸುವಂಥದ್ದು. ಬಡವರು ನನ್ನ ಬಂಧುಗಳು ಅಂತ ಹೇಳಿದಾಗೈತೆ. ಮೋದಿಜಿಯವರು ಬಡವರು, ರೈತರು, ಮಹಿಳೆಯರು, ಯುವಕರು ನಾಳೆ ಭವಿಷ್ಯದ ಆಶಾಕರಣ. ಇವರೆಲ್ಲರ ಬಗ್ಗೆ ಈಗಾಗಲೇ ಹೇಳಿದ್ದಷ್ಟೇ ಅಲ್ಲ, ಹೇಳಿದ ಕೆಲಸ ಎಲ್ಲ ಮಾಡಿದ್ದಾರೆ. ಇನ್ನು ಬರುವಂಥ ಈ 5 ವರ್ಷ ಅವಧಿಯಲ್ಲಿ ಬಹಳಷ್ಟು ದೊಡ್ಡ ಸಾಧನೆಗಳ ಒಂದು ಚಿತ್ರಣ ನಮ್ಮ ನಾಡಿನ ಜನಕ್ಕೆ ಸಿಗುವಂಥದ್ದಿದೆ. ಅದಕ್ಕೆ ಕಾಂಗ್ರೆಸ್ನವರು ಎಷ್ಟೇ ಅಪಪ್ರಚಾರ ಮಾಡಿದರೂ ಸಹಿತವಾಗಿ ಅವ್ರು ಆರಿಸಬಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಚಿಕ್ಕೋಡಿ ಇನ್ಚಾರ್ಜ್ ಇದ್ದೀನಿ, ಬೆಳಗಾವಿ ಸುತ್ತಿದ್ದೀನಿ, ನಾನು ಬಿಜಾಪುರ ಸಹಿತವಾಗಿ ಸುತ್ತಕೊಂಡು ಬಂದೀನಿ. ಅಲ್ಲೆಲ್ಲೆಲ್ಲೇ ಎಲ್ಲ ಕಡೆ ನಾನು ಸುತ್ತಿ ಅಂತ ಈ 4 ಕ್ಷೇತ್ರಗಳಲ್ಲಿ ಕೂಡ ನಿಶ್ಚಿತವಾಗಿ 1.5-2 ಲಕ್ಷ ಹೆಚ್ಚಿನ ಲೀಡ್ದಿಂದ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ವಿಶೇಷವಾಗಿ ಗದ್ದಿಗೌಡರಂತೂ ಒಳ್ಳೆಯ ಸಂಭಾವಿತ ವ್ಯಕ್ತಿ, ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸುವಂಥ ವ್ಯಕ್ತಿ. ವಿಧಾನ ಪರಿಷತ್ನಲ್ಲಿ, ವಿಧಾನಸಭೆಯಲ್ಲಿ, ಆಮೇಲೆ ಲೋಕಸಭೆ, ರಾಜ್ಯಸಭೆಯಲ್ಲಿ ಮಾತಾಡುವಂಥದ್ದು ಒಂದು ಭಾಗ, ಅನೇಕ ವಿಚಾರಗಳನ್ನು ಮಾಡಿದ್ದಾರೆ. ಈ ರೈತರ ಕಲ್ಯಾಣಕ್ಕೆ ಸಂಬಂಧಪಟ್ಟಂಥ ರೈತರ ಒಂದು ಪ್ರತಿನಿಧಿತ್ವ ಕೂಡ ತಗೊಂಡು ಅವ್ರಿಗೆ ಗೋಲ್ಡ್ ಮೆಡಲ್ ಕೂಡ ನಮ್ಮ ಗದ್ದಿಗೌಡರು ಸಿಕ್ಕಿದೆ. ನಮ್ಮ ಹೆಮ್ಮೆ ಅಭ್ಯರ್ಥಿಯವರು ನಿಶ್ಚಿತವಾಗಿ ಅವ್ರು ಆರಿಸಿ ಬದನೇ ಬರ್ತಾರೆ. ಈಗ ಬಾರಿ ನಿಮ್ಮ ಬಿಜೆಪಿ ಪಕ್ಷದಲ್ಲಿ ಇರುವಂತಹ ಕೆಲವೊಂದು ವ್ಯಕ್ತಿಗೆ ಉಚ್ಚಾಟನೆ ಮಾಡಿದ್ರು, ಈಗ ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡಿದ್ರು. ಇದು ಸಹ ಈ ಸಲ ಬಿಜೆಪಿಗೆ ಪರಿಣಾಮ ಬರುವುದೇ ಅನ್ಸುತ್ತೆ? ಅದು ಯಾವುದೇ ರೀತಿಯ ಪರಿಣಾಮ ಇಲ್ಲ. ಇದು ರಾಜಕಾರಣದಲ್ಲಿ ಪಾರ್ಟಿಗೆ ಅಫಿಲಿಯೇಷನ್ ಅನ್ನುವಂಥದ್ದು, ನಂಬಿಕೆ ಅನ್ನುವಂಥದ್ದು, ಹೊಂದ್ಕೊಂಡು ಹೋಗುವಂಥದ್ದು ಎಲ್ರಿಗೂ ಇರುವಂಥದ್ದು. ಅನೇಕ ಜನ ಬರ್ತಾರೆ, ಅನೇಕ ಜನ ಹೋಗ್ತಾರೆ. ಈಗ ಇದ್ದಂಥವ್ರು ಎಲ್ಲರೂ ನಮ್ಮ ಪಾರ್ಟಿಯಿಂದ ಕೆಲಸ ಮಾಡಿದವರಲ್ಲ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಆಗಿದ್ದಂಥವ್ರು ಇಷ್ಟರೂ ಕೆಲಸ ಮಾಡಿದಂತಲ್ಲ, ನಮ್ಮಲ್ಲಿ ಬಿಟ್ಕೊಟ್ಟು ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ. ಕಾರಣ ಅವ್ರಿಗೆ ಗೊತ್ತು, ಅದಕ್ಕೆ ಹೇಳಲಿಕ್ಕೆ ಆಗೋದಲ್ಲ. ಬಟ್ ಈ ಯಾರೇ ಒಬ್ಬ ವ್ಯಕ್ತಿ ಹೋಗಿದಾನ ಅಂದ ತಕ್ಷಣ ಇಡೀ ವ್ಯವಸ್ಥೆಯನ್ನು ಕುಸಿದು ಬೀಳ್ತೈತಿ. ಅವ್ರ ಪ್ರಭಾವದಿಂದ ಓಟುಗಳು ಹೋಗ್ತಾವೆ. ಅವರು ಹೋದಂಥ 1,000 ಓಟು ಹೋಗ್ಬೋದು. ಅವ್ರ ಜೊತೆಗೆ ಇನ್ನೊಂದಿಷ್ಟು ಜನ ಉಳ್ಕೊಂಡಿದ್ದಾರೆ, ಭಾಳ ಜನ ಇಲ್ಲಿ ಬಂದಿದ್ದಾರೆ, ಪಾರ್ಟಿ ಸೇರ್ಕೊಂಡಿದ್ದಾರೆ ಅಲ್ಲೆಲ್ಲೆಲ್ಲೇ. ಅವರಿಂದ ಮತ್ತೊಂದು 10,000 ಆ್ಯಡ್ ಆಗುವಂಥದ್ದು ನಾವು ಕಣ್ಣಿಗೆ ಕಾಣ್ತಾ ಇದ್ದೀವಿ. ಸರ್, ಈಗ ನೀವು ಸಹ ಏನು ಬಿಜೆಪಿ ಇಲ್ಲೂ ಸಹ ಬಾಲ್ಕೋಟ ಮತಕ್ಷೇತ್ರದಲ್ಲಿ ಈಗ ಬೆಳಗ್ಗೆ ಒಂದು ಗುಂಪು ಬೇರೆ, ಮಧ್ಯಾಹ್ನ ಒಂದು ಗುಂಪು ಬೇರೆ, ಈ ಥರ ಹೋಗೋದ್ರಿಂದ ಏನು ಈ ಜನರ ಮೇಲೆ ಪರಿಣಾಮ ಬರ್ಬೋದು ಅನ್ಸುತ್ತೆ? ಅದು ಹಾಗೇ ಇಲ್ಲ, ಅದು ಆಗಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲರೂ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಕೆಲಸನ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಒಂದು ಕಡೆ, ಸಾಯಂಕಾಲ ಒಂದು ಕಡೆ. ಈಗಾಗಲೇ ಎಲ್ಲೆಲ್ಲೇ ಅಡ್ಡಾಡಿದಿಲ್ಲ, ಅಲ್ಲಿ ಆ ಜಾಗದಲ್ಲಿ ನಾನು ಅಡ್ಡಾಡ್ತಾ ಇದ್ದೀವಿ. ನಮ್ದು ಅನೇಕ ಜನ ನಮ್ಮ ಜೊತೆಗೆ 100 ಜನ ಯುವಕರು, ಮಹಿಳೆಯರು ಬೆನ್ನತ್ತಿ ಚುನಾವಣೆ ಪ್ರಚಾರ ಮಾಡ್ತಾ ಇದ್ವಿ. ಅದು ಕೂಡ ಇದಕ್ಕೆ ಅವಕಾಶ ಇಲ್ಲ. ಎಲ್ಲರೂ ಮಾಡೋದು ಭಾರತೀಯ ಜನತಾ ಪಾರ್ಟಿ ಗದ್ದಿಗೌಡನ ಗೆಲ್ಲಿಸುವಂಥದ್ದು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗುವಂಥ ಹಿನ್ನೆಲೆ ಇದೆ. ಕೆಲವು ಜನ ಆ ಕಡೆ ಹೋಗಿದ್ದಾರೆ ಅನ್ನೋದಾದ್ರೆ 1000 ಓಟ್ ಎಲ್ಲರೂ ಆಗೋದೇ. ಅದಕ್ಕೆ ಭಾಳ ಜನ ಬಂದಿರಲ್ಲ, 16,000 ಓಟ್ ನಮಗೆ ಬಂದಿದ್ದಾವೆ. ಇದು ಹಿಂದೇನು ಲೀಡ್ ತೊಗೊಂಡು ಗೆದ್ದಿದ್ರು, ಈ ಸಾರಿ ಕೂಡ ಅದಕ್ಕಿಂತ ಹೆಚ್ಚಿನ ಲೀಡ್ದಿಂದ ಗದ್ದಿಗೌಡ ಆರಿಸ್ಬಿಡ್ತಾರೆ. ಆ ವಿಶ್ವಾಸ ಸಂಪೂರ್ಣವಾಗಿ ನಾನು ಇಟ್ಕೊಂಡಿದ್ದೆ. ಇನ್ನೊಂದು, ಈಗ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ನಾಯಕರಿದ್ದರು, KS ಈಶ್ವರಪ್ಪನವರು, ಅವರಂತೂ ಸಹ ಉಚ್ಚಾಟನೆ ಮಾಡಿದ್ರು. ಅದು ಸಹ ಎಲ್ಲೋ ಒಂದು ಕಡೆ ಪರಿಣಾಮ ಬೀರಿ ಕುರುಬರ ಸಮಾಜದವರಿಗೆ ಮತಗಳು ಕಡಿಮೆ ಆಗುವ ಸಾಧ್ಯತೆ ಇದೆ ಅಂತ ವಿಶ್ಲೇಷಣೆ ಮಾಡಾಗುತ್ತೆ. ಅದ್ರ ಬಗ್ಗೆ ನೀವೇನು ಹೇಳ್ತೇನೆ? ಈಶ್ವರಪ್ಪನವರು ಮೊನ್ನೆವರೆಗೂ ಕೂಡ ನಮ್ಮ ನಾಯಕರ, ಅದಕ್ಕೆ ಎರಡು ಮಾತೇನಿಲ್ಲ. ಈಗ ಹೈಕಮಾಂಡದಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ. ಅವರು ಲೋಕಸಭೆಗೆ ಯಾರ್ಯಾರು ಆದ್ರೆ ಸರಿ ಆಗ್ತೈತಿ, ಯಾರ್ಯಾರು ಗೆಲ್ಲುವಂಥ ಅವಕಾಶಗಳು ಹೆಚ್ಚಿದಾವ, ಯಾರಿಗೆ ಕೊಟ್ಟರೆ ಟಫ್ ಆಗ್ತೈತಿ ಅನ್ನುವಂಥ ಭಾವನೆ ಅವರಲ್ಲಿ ಅನೇಕ ಸರ್ವೆ ರಿಪೋರ್ಟ್ಗಳು ಅವ್ರದ್ದಾದ ವ್ಯವಸ್ಥೆಯಲ್ಲಿ ತರಿಸ್ಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ತಲೆಬಾಗಿದ್ದೀವಿ. ಆ ಇಫೆಕ್ಟು ಈಶ್ವರಪ್ಪನವ್ರದ್ದು ಯಾವ ಕಡೆ ನನಗೆ ಗೋಚರಿಸಿಲ್ಲ. ಹೌದು, ಒಳ್ಳೆಯವರು, ಯಾವಾಗಲೂ ನಾವು ಅದ್ರ ಬಗ್ಗೆ, ಅವರ ಸ್ನೇಹದ ಬಗ್ಗೆ ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮತ ಹಾಕುವಂಥದ್ದು ಮೋದಿಜಿಯವರಿಗೆ ಅನ್ನುವಂಥ ಭಾವನೆ ಐತಿ. ಮೋದಿಯವ್ರ ಸರ್ಕಾರ ಬರ್ತೈತಿ ಅನ್ನುವಂಥದ್ದು ಜನರ ತಲೆಯಲ್ಲಿದೆ. ಅದಕ್ಕೆ ಪೂರಕವಾಗಿ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಮತಗಳ ವಿಭಜನೆ ಆಗ್ತಾವೆ, ಒಂದಿಷ್ಟು ಹೆಚ್ಚು ಕಡಿಮೆ ಆಗ್ತಾವೆ ಅನ್ನುವಂಥದ್ದಿಲ್ಲ. ಇನ್ನು ಒಂದು 1,000 ಓಟ್ ಆ ಕಡೆ ಹೋದ್ರೆ ಇನ್ನೂ 16,000 ಓಟ್ ಬರುವಂಥ ವಾತಾವರಣ ಸೃಷ್ಟಿ ಆಗಿಬಿಟ್ಟೈತೆ ನನ್ನ ತಾನೇ. ಈ ಸಲ ಏನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರುವಂಥ ಸಂಯುಕ್ತ ಪಾಟೀಲ್ ಅವರು ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರ ಪುತ್ರಿ. ಹೀಗಾಗಿ ಈಗ ಶಿವಾನಂದ ಪಾಟೀಲ್ ಅವರು ಇಡೀ ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದಲ್ಲಿ ಕುಳಿತು ತಮ್ಮದೇ ಆದಂಥ ತಂತ್ರ ಮಾಡುವ ಮೂಲಕ ಈ ಬಾರಿ ಸತಾಯಗತಾಯ ಕಾಂಗ್ರೆಸ್ ಪಕ್ಷ ಗೆಲ್ಲಿಸುವ ತಂತ್ರ ಮಾಡ್ತಾ ಇದ್ದಾರೆ. ಅದು ನೀವು ಯಾವ ರೀತಿಯಾಗಿ ತಗೊಂತೀರಿ ಅಂತ. ಅದು ಮತ್ತು ಇನ್ನೊಂದು, ನಿಮ್ಮ ಬಿಜೆಪಿ ಪಕ್ಷದಲ್ಲಿ ಸಹ ಈಗ ಸರಿಯಾಗಿ ಇಲ್ಲ ಅಂತ ವಾತಾವರಣ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ?
ನಮ್ಮ ಭಾರತೀಯ ಜನತಾ ಪಾರ್ಟಿ ವ್ಯವಸ್ಥೆಯಲ್ಲಿ ಎಲ್ಲರೂ ಸರಿಸಮಾನವಾಗಿ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾರೆ. ಅವ್ರಿಗೆ ವಹಿಸಿಕೊಟ್ಟಂಥದ್ದು ಅವರೇ ಸ್ವೀಕಾರ ಮಾಡಿದಂಥ ಜವಾಬ್ದಾರಿ ಕೂಡ ಅಲ್ಲೆಲ್ಲಿ ನೋಡ್ತಾ ಇದ್ದೀವಿ ನಾವು. ಎಲ್ಲಿ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಇಲ್ಲ. ಇನ್ನು ಶಿವಾನಂದ ಪಾಟೀಲ್ರು ಇನ್ನೊಂದು ಯಾವುದೋ ಮೂಲೆಯಲ್ಲಿ ಜನ ವಿಚಾರ ಮಾಡ್ತಾರೆ. ಯಾಕೆ ರಾಷ್ಟ್ರೀಯ ನಾಯಕರಿದ್ದರು ಅಂತನ್ನುವಂಥದ್ದು ಬಂದಿತ್ತು ಅಂದರೆ ಅದನ್ನು ಆಯ್ತಪ್ಪ ಅಂತ. ಈಗ ಇಲ್ಲಿ ಅಭ್ಯರ್ಥಿ ಅಲ್ಲ ಅನ್ನುವಂಥ ಭಾವನೆ ಕೂಡ ಅನೇಕ ಮಹಿಳೆಯರಲ್ಲಿ ಗೋಚರಿಸ್ತಾ ಇದೆ. ಇವತ್ತು ದಿವಸ ಮತದಾರರಲ್ಲಿ ಕೂಡ ಆ ಭಾವನೆ ಜಾಗೃತ ಆಗಿದೆ. ಗದ್ದಿಗೌಡರು ಇಲ್ಲಿ ಸಿಗ್ತಾರೆ, ಯಾವ ಸಮಯದಲ್ಲಿ ಬೇಕು ಅವ್ರು ನಮಗೆ ಎಲ್ಲರಿಗೂ ಸಿಗ್ತಾರೆ ಅನ್ನುವಂಥ ವಿಶ್ವಾಸ ಕಾರ್ಯಕರ್ತರು ಮತದಾರರಲ್ಲಿ ಬಲವಾಗಿ ಬೇರೂರಿದೆ. ಈ ಹಿನ್ನೆಲೆಯಲ್ಲಿ ಅವರು ಯಾವುದೇ ಟ್ಯಾಕ್ಸಿಸ್ ಕಾಂಗ್ರೆಸ್ ಅವರು ಮಾಡೋದು ವಿಶೇಷ ಏನು ಅಲ್ಲದಲ್ಲಿ. ಅವ್ರು ಏನು ಟ್ಯಾಕ್ಟಿಸ್ ಮಾಡಲಿ, ಏನೋ ಸ್ಟಂಟ್ ಮಾಡಲಿ, ಏನು ಮಾಡಿದ್ರು ಸಹಿತವಾಗಿ ಗೆಲ್ಲುವುದು ಗದ್ದಿಗೌಡರು, ಗೆಲ್ಲುವುದು ನರೇಂದ್ರ ಮೋದಿಜಿಯವರು. ಈ ಬಾರಿ ಚುನಾವಣೆಯಲ್ಲಿ ಹಣ ಮತ್ತು ಜಾತಿ ಯಾವ್ದು ಹೆಚ್ಚು ಇಫೆಕ್ಟ್ ಆಗ್ಬೋದು ಅಂತಾರೆ? ಸಹಜವಾಗಿ ಅಧಿಕಾರದಲ್ಲಿ ಇದ್ದಾರೆ ಅವರು, ಕಾಂಗ್ರೆಸ್ ಅವರು ಇಲ್ಲಿ ಕರ್ನಾಟಕದ ಮಟ್ಟಿಗೆ. ಅವರು ದುಡ್ಡು ಹೆಚ್ಚಿಗೆ ಚೆಲ್ತಾರೆ ಅನ್ನುವಂಥದ್ದು ನಡೆದಿದೆ, ಅಲ್ಲೆಲ್ಲೇ ನಾವು ನೋಡ್ತಾ ಇದ್ದೀವಿ. ಆ ದುಡ್ಡಿನ ಪ್ರಭಾವ ಮಾತ್ರ ಯಾವ ಕಾಲಕ್ಕೂ ಮತದಾರ ಮೇಲೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸ್ಪಷ್ಟತೆ ಜನರಲ್ಲಿ, ಮೋದಿಯವ್ರಿಗೆ ನಾವು ಮತ ಹಾಕ್ತೀವ್ರಿ, ಮತ್ತೊಮ್ಮೆ ಮೋದಿಯವ್ರು ಬರಬೇಕು. ನಮ್ಮ ಅಭ್ಯರ್ಥಿಗಳು ಇಡೀ ರಾಜ್ಯ ತುಂಬ ಅನ್ಬೋದು, ದೇಶ ತುಂಬ ನರೇಂದ್ರ ಮೋದಿಯವರು ಇನ್ನೊಮ್ಮೆ ಆರಿಸಿ ಬರಬೇಕು, ಅವ್ರ ಸರ್ಕಾರ ಬರಬೇಕು. ಅನೇಕ ಇನ್ನೂ ಕಾಯ್ದೆ ಕಾನೂನುಗಳ ವ್ಯವಸ್ಥೆ ಎಲ್ಲ ಸುಧಾರಣೆ ಆಗಬೇಕು. ತಿದ್ದುಪಡಿಗಳ ಮುಖಾಂತರ ಜನರ ಕಲ್ಯಾಣದ ಕಾರ್ಯಕ್ರಮಗಳು ಹಾಕ್ತಾರ ಅನ್ನುವಂಥ ವಿಶ್ವಾಸ ಜನರಲ್ಲಿ ಎಲ್ಲರಲ್ಲಿ. ನಾವು ಹೋಗಿ ಎಲ್ಲಿ ಮತ ಕೇಳಲಿಕ್ಕೆ ಹೋದ ಬಿಡ್ರಿ ಪೂಜಾ ಸಾಹೇಬ, ನಾವು ಮೋದಿಯವರಿಗೆ ಓಟ್ ಹಾಕ್ತೀವಿ. ಗದಿಗೆ ಏನೋ ಒಂದಿಷ್ಟು ಹೆಚ್ಚು ಕಡಿಮೆ ಬಂದಿಲ್ಲ, ಅವೆಲ್ಲ ಅಲ್ಲೆಲ್ಲೇ ಲೋಕಸಭಾ ಸದಸ್ಯ ಆಗಿ ಅಲ್ಲಿ ಬಂದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾವುದೇ ಲೋಕಸಭಾ ಸದಸ್ಯ ಆದರೂ ಕೂಡ ಪ್ರತಿ ಗ್ರಾಮಕ್ಕೆ ಮುಟ್ಟುವಂಥದ್ದು ಅದು ಕಾಂಗ್ರೆಸ್ನ ಜನ ಹತಾಶೆಯಿಂದ ಪ್ರಚಾರ ಮಾಡಲಿಕ್ಕಿದ್ದಾರೆ. ಏನೇ ಇದ್ರೂ ಗದ್ದಿಗೌಡರು ಮಾಡಿದಂಥ ಕೆಲಸಗಳು ಅಪಾರವಾಗಿವೆ. ಪ್ರತಿಯೊಂದು ಇಲಾಖೆಯಲ್ಲಿ ಇಂಥಲ್ಲಿ ಮಾಡಿಲ್ಲ ಅನ್ನುವಂಥ ಅಷ್ಟು ಕೆಲಸ ಮಾಡಿದ್ದಾರೆ. ಎಷ್ಟು ಮತಗಳಂತ ಗೆಲ್ಲಬಹುದು ಅಂತ ನಿಮ್ಗೆ? 2 ಲಕ್ಷ ಮೇಲೆ ಅಂತರದಿಂದ ನಾವು ಗೆಲ್ತೀವಿ ಅನ್ನುವಂಥದ್ದು ನಮ್ಗೆ ಕಂಡು. ಇದು ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ PH ಪೂಜಾರ್ ಅವರ ಮನದಾಳದ ಮಾತು. ಆನಂದ್, ETV ಭಾರತ್, ಬಾಗಲಕೋಟೆ.